ಅದು ಶಿರಸಂಗಿ. ಅದು ಸವದತ್ತಿ ನಾಡಿನ ಪುಣ್ಯಕ್ಷೇತ್ರ, ಅದು ಶಿರಸಂಗಿ. ವಿಶ್ವಕರ್ಮರ ಧರ್ಮಕ್ಷೇತ್ರ, ಅದು ಶಿರಸಂಗಿ. ಆದಿಶಕ್ತಿ ಜಗನ್ಮಾತೆ ಶ್ರೀ ಕಾಳಿಕಾದೇವಿ ನೆಲೆಸಿರುವ ಐತಿಹಾಸಿಕ ಭೂಮಿ ಅದು ಶಿರಸಂಗಿ. ಚಿನ್ನದ ಹೂ ಬೆಳವಲದ ನಾಡದು ಶಿರಸಂಗಿ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರ ಕಾರ್ಯಕ್ಷೇತ್ರ ಅದು ಶಿರಸಂಗಿ. ರಾಮ ಲಕ್ಷ್ಮಣ ಭೇಟಿ ಕೊಟ್ಟ ಪುಣ್ಯಕ್ಷೇತ್ರ ಅದು ಶಿರಸಂಗಿ. ಈ ಕ್ಷೇತ್ರದ ಬಗ್ಗೆ ಬರೆದಿಟ್ಟ ಗ್ರಂಥಗಳಿವೆ, ಪುರಾಣಗಳಿವೆ, ತಾಡೋಲೆಗಳಿವೆ, ತಾಳೆಗರಿಗಳಿವೆ, ಶಾಸನಗಳಿವೆ, ಓದಿದಷ್ಟು ಚರಿತ್ರೆ ಇವೆ. ರಾಕ್ಷಸರ ಸಂಹಾರದ ಸಂದರ್ಭದಲ್ಲಿ ದೇವಿಯು ಬೆಟ್ಟದಿಂದ ಬೆಟ್ಟಕ್ಕೆ ಜಿಗದ ಹೆಜ್ಜೆ ಗುರುತುಗಳು ಇವೆ. ರಾಕ್ಷಸರನ್ನು ಸಂಹಾರ ಮಾಡಿ ಖಡ್ಗ ತೊಳೆದ ಖಡ್ಗ ತೀರ್ಥ ಎಂಬ ಪಂಡವಿದೆ. ಶಿರಸಂಗಿಯ ಪುಣ್ಯಕ್ಷೇತ್ರದಲ್ಲಿ 9 ಅಡಿಯ ಕಾಳಿಕಾದೇವಿಯ ಸ್ವರ್ಣ ರೇಖಾಂತ ಸಾಲಿಗ್ರಾಮ ಶಿಲೆಯಲ್ಲಿ ತ್ರಿಶೂಲ ಡಮರುಗ ತನ್ನದೇ ಆದ ಆಭರಣಗಳ ಮೂಲಕ ವಿರಾಜ್ಯಮಾನವಾಗಿ ಕಂಗೊಳಿಸುತ್ತಿದ್ದಾಳೆ. ಅಲ್ಲಿ ಹರಕೆ ಹೊತ್ತು ಕಾಯಿ ಕಟ್ಟಿದರೆ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಆ ಜಗನ್ಮಾತೆಗೆ ಇದೆ. ವಿಶ್ವಕರ್ಮ ವಂಶಜ ಇಬಾಂಡಕ ಮುನಿಯ ಮಗನಾದ ಋಷ್ಯಶೃಂಗರು ಅಲ್ಲಿ ತಪಸ್ಸಿಗೆ ಕುಳಿತಾಗ ಅವರ ತಪಸ್ಸನ್ನು ಭಗ್ನಗೊಳಿಸಲು ರಾಕ್ಷಸರು ಬಂದಾಗ ಅವರನ್ನು ಸಂಹರಿಸಲು ಆದಿಶಕ್ತಿ ಜಗನ್ಮಾತೆಯ ರೂಪದಲ್ಲಿ ಶ್ರೀ ಕಾಳಿಕಾದೇವಿ ಅವತಾರವೆತ್ತಿ ರಾಕ್ಷಸರ ರುಂಡವನ್ನು ಕೊಡಿದು ಆಕಾಶಕ್ಕೆ ತೂರಿ ಋಷ್ಯ ಶೃಂಗರ ಕೋರಿಕೆಯಂತೆ ಶಾಂತ ಸ್ವರೂಪಳಾಗಿ ಶಿರಸಂಗಿಯಲ್ಲಿ ತಾಯಿ ಕಾಳಿಕಾದೇವಿ ನೆಲೆಸಿದಳು. ಪ್ರತಿ ವರ್ಷ ಯುಗಾದಿಯ ಸಂದರ್ಭದಲ್ಲಿ 5 ದಿನಗಳ ಕಾಲ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ನಡೆಯುತ್ತದೆ. ಯುಗಾದಿಯ ಅಮಾವಾಸ್ಯೆಯ ದಿನ ಬೆಳಗ್ಗೆ ದೇವಿಯ ಅಭಿಷೇಕದೊಂದಿಗೆ ಕಾರ್ಯಗಳು ಆರಂಭವಾಗುತ್ತವೆ. ಧ್ವಜಾರೋಹಣ, ದೇವಿಗೆ ಭಕ್ತರ ಹೊಲದಲ್ಲಿ ಬೆಳೆದ ಗೋಧಿಯನ್ನು ನಿಧಿಯ ರೂಪದಲ್ಲಿ ಅರ್ಪಣೆ ಮಾಡಿ ನಂತರ ಬರೋಬ್ಬರಿ 5 ಗಂಟೆಗೆ ಬುತ್ತಿ ಹಾರಿಸುವ ಕಾರ್ಯಕ್ರಮ ಅಲ್ಲಿ ನಡೆಯುತ್ತದೆ. ಅನ್ನವನ್ನ ರುಂಡದ ಆಕಾರದಲ್ಲಿ ಮಾಡಿ ಅಲ್ಲಿ ಹಾರಿಸುತ್ತಾರೆ. ಈ ಬುತ್ತಿ ಯಾರಿಗೆ ಸಿಗುತ್ತೋ ಅವರ ಜೀವನದಲ್ಲಿ ಅನ್ನ ಮತ್ತು ವಸ್ತ್ರದ ಕೊರತೆ ಬರುವುದಿಲ್ಲ ಎಂದು ಅಲ್ಲಿಯ ಜನರ ವಾಡಿಕೆ ಇದೆ. ಬುತ್ತಿ ಸಿಕ್ಕವರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಶ್ರೀ ಕಾಳಿಕಾ ದೇವಿಯು ರಾಕ್ಷಸರ ಸಂಹಾರ ಮಾಡಿದ ಸಂಕೇತಕವಾಗಿ ಈ ಎಲ್ಲ ಆಚರಣೆಗಳು ಶಿರಸಂಗಿಯಲ್ಲಿ ನಡೆಯುತ್ತವೆ. ಸವದತ್ತಿ ನಾಡಿನ ಶಿರಸಂಗಿಯ ಶ್ರೀ ಕಾಳಿಕಾ ದೇವಿಯ ಮಹಿಮೆ ಅದ್ಭುತವಾದದ್ದು, ಅಮೋಘವಾದದ್ದು, ಅನಂತವಾದದ್ದು.